ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷ್ಯ ಮತ್ತಷ್ಟು ಸಂಕಷ್ಟಕ್ಕೆ ಎಡೆ ಮಾಡಿಕೊಡ್ತಿದೆ. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಸದ್ಯ ಮುಕ್ತಾಯವಾಗಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಪ್ರದೋಷ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷ್ಯ ಸಂಕಷ್ಟ ದರ್ಶನ್ಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಇವತ್ತು 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಕ್ತಾಯವಾಗಿದೆ. ಪ್ರದೋಷ್ ಯಾವಾಗ ನಾನು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿಕೆ ಕೊಟ್ರಲ್ಲ, ಆ ಸಂದರ್ಭದಲ್ಲಿ ಅವರನ್ನ ಇವತ್ತು ಮಧ್ಯಾಹ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನೇರವಾಗಿ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಾದ ಪ್ರತಿವಾದವನ್ನ ಮಾಡಿರುವಂತದ್ದು. ಸದ್ಯ ಈ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಪ್ರದೋಷ್ ಈಗ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಅರ್ಜಿ ಸಂಬಂಧ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದ್ದಾರೆ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ಸೋಮವಾರ ಆದೇಶವನ್ನ 59ನೇ ಸಿಸಿಎಚ್ ಕೋರ್ಟ್ ಪ್ರಕಟಿಸಲಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ನೋಡಿ, ಈಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈಗ ಪ್ರದೋಷ್ ಅವರನ್ನ ನೇರವಾಗಿ ನ್ಯಾಯಾಧೀಶರಿಗೆ ಇವತ್ತು ಮಧ್ಯಾಹ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವ್ರು ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ ಮಾಫಿ ಸಾಕ್ಷ್ಯ ಕುರಿತಂತೆ ಎಲ್ಲವನ್ನ ಕೂಡ ಹೇಳಿಕೆ ಕೊಡಿಸಿರುವಂತದ್ದು. ಹಾಗಾಗಿ ಈ ವಿಚಾರಣೆ ಮಧ್ಯಾಹ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಡೆದಿದೆ. ಮತ್ತೊಂದ್ ಕಡೆಗೆ ಈಗ ಪ್ರದೋಷ್ ಅವರ ವಕೀಲರೇನಿದಾರಲ್ಲ, ಇವರು ನ್ಯಾಯಾಧೀಶರಲ್ಲಿ ಒಂದು ಸಣ್ಣ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ? ಈಗ ಜೈಲಲ್ಲಿ ಪ್ರದೋಷ್ ಮತ್ತೆ ದರ್ಶನ್ ಅವರೆಲ್ಲ ಒಟ್ಟಿಗೆ ಇದ್ದಾರಲ್ಲ, ಈಗ ಪ್ರದೋಷ್ ನಾನು ಮಾಫಿ ಸಾಕ್ಷ್ಯ ಹೇಳ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಹಾಗಾಗಿ ದಯವಿಟ್ಟು ದರ್ಶನ್ ಅವ್ರ ಜೊತೆಗೆ ನೀವು ಪ್ರದೋಷ್ ಅವರನ್ನ ಇಡೋ ಹಂಗಿಲ್ಲ. ಪ್ರದೋಷ್ ಅವರನ್ನ ಸಪರೇಟ್ ಆಗಿ ಮತ್ತೊಂದು ಕಸ್ಟಡಿಗೆ ಹಾಕಿ ಒಟ್ಟಿಗೆ ಇದ್ರೆ ಅಲ್ಲಿ ಮತ್ತೆ ಬೇರೆ ಬೇರೆ ಸಂಗತಿಗಳು ನಡೆಯುವಂತಹ ಚಾನ್ಸಸ್ ಇರುತ್ತೆ, ಹೊಡೆದಾಡ್ಕೋಬಹುದು, ಬೈಕೋಬಹುದು. ಹಾಗಾಗಿ ನೆಕ್ಸ್ಟ್ ನಂತರದ ಮತ್ತೊಂದು ಕೊಠಡಿಗೆ ಅವರನ್ನ ಸ್ಥಳಾಂತರಿಸಿ ಅಲ್ಲಿನ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮತ್ತೊಂದು ಬಾರಿ ನೀವು ಮಾತಾಡಿಸಿ ಅಂತ ಹೇಳಿ ಪ್ರದೋಷ್ ಅವರ ವಕೀಲರು ಈಗ ವಾದವನ್ನ ಮಾಡ್ತಾ ಇದ್ದಾರೆ. ಸೊ ಓವರ್ ಆಲ್ ಇವತ್ತು 59ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಇವತ್ತು ಮಧ್ಯಾಹ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರದೋಷ್ ಅವರು ನ್ಯಾಯಾಧೀಶರ ಮುಂದೆ ನೇರವಾಗಿ ವಾದ ಪ್ರತಿವಾದ ಎಲ್ಲ ಕೂಡ ಮಾಡಿದ್ದಾರೆ. ಇರುವಂತಹ ಸತ್ಯಾಸತ್ಯತೆಗಳನ್ನ ಎಳೆ ಎಳೆಯಾಗಿ ನ್ಯಾಯಾಧೀಶರ ಮುಂದೆ ಪ್ರದೋಷ್ ಅವರು ಒಪ್ಕೊಂಡಿದ್ದಾರೆ. ಸೊ ಅವರ ಒಪ್ಕೊಂಡ ಮೇಲೇನೆ ಈಗ ಮಾಫಿ ಸಾಕ್ಷ್ಯ ಹೇಳ್ತೀನಿ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಒಪ್ಕೊಂಡು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈಗ ಈ ಅರ್ಜಿ ಕುರಿತಂತೆ ಈ ಅರ್ಜಿ ಸಂಬಂಧ ಈಗ ಅಲ್ಲಿನ ಕೋರ್ಟ್ ಕೂಡ ವಾದ ಪ್ರತಿವಾದ ಎಲ್ಲವನ್ನ ಕೂಡ ಆಲಿಸಿದೆ. ಹಾಗಾಗಿ ಸೋಮವಾರಕ್ಕೆ ಈ ಆದೇಶವನ್ನ 59ನೇ ಸಿಸಿಎಚ್ ಕೋರ್ಟ್ ಪ್ರಕಟಿಸಲಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಒಟ್ನಲ್ಲಿ ಇವತ್ತೆಲ್ಲ ನಾಳೆ ನಾನು ಜೈಲಿನ ಆಚೆ ಬರ್ತೀನಿ, ಬಿಡುಗಡೆಯಾಗ್ತೀನಿ ಅಂತ ಹೇಳಿ ಕಾದು ಕುಳಿತಿದ್ದಂತಹ ನಟ ದರ್ಶನ್ ಅವರಿಗೆ ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿ. ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ A1 ಆರೋಪಿ ದರ್ಶನ್ ಹಾಗೆ A2 ಪವಿತ್ರ ಗೌಡ ಅವರಿಗಂತೂ ಮತ್ತಷ್ಟು ಸಂದಿಗ್ಧ ಪರಿಸ್ಥಿತಿ ಎದುರಾಗಿರುವಂತದ್ದು. ಯಾಕಂತಂದ್ರೆ 14ನೇ ಆರೋಪಿ ಪ್ರದೋಷ್ ಈಗ ಮಾಫಿ ಸಾಕ್ಷ್ಯಕ್ಕೆ ಮುಂದಾಗಿದ್ದಾರೆ. ಪ್ರದೋಷ್ ಮಾತ್ರ ಅಲ್ಲ, ಅವರ ಜೊತೆಗೆ 2 ಆರೋಪಿಗಳು ಕೂಡ ಮಾಫಿ ಸಾಕ್ಷ್ಯಕ್ಕೆ ನಾವು ಮುಂದೆ ಬರ್ತೀವಿ, ನಾವು ಕೂಡ ಜೈಲಿನಿಂದ ಆಚೆ ಬರಬೇಕು ಎಂಬ ಇತ್ಯರ್ಥ ಮಾಡಿರೋದ್ರಿಂದ ಸದ್ಯ ಈ ಕೇಸ್ ಮತ್ತಷ್ಟು ದೊಡ್ಡದಾಗಬಹುದು, ಮತ್ತಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದೂಡಬಹುದು ದರ್ಶನ್ ಅವರನ್ನ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಓವರ್ ಆಲ್ ಈಗ ಸೋಮವಾರ 59ನೇ ಸಿಸಿಎಚ್ ಕೋರ್ಟ್ ಸದ್ಯ ಪ್ರದೋಷ್ ಅವರು ಮಂಡಿಸಿರುವಂತಹ ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿದೆ. ಮಾಫಿ ಸಾಕ್ಷ್ಯ ಕುರಿತಂತೆ ಅವರ ಒಂದು ಆದೇಶ ಏನಿದೆ ಅನ್ನೋದನ್ನ ಸೋಮವಾರ ಪ್ರಕಟಿಸುತ್ತೆ.